ನಮಸ್ಕಾರ. ಅದೇ ಹೇಳಿದ್ನಲ್ಲ, ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡಿರ್ತೀನಿ ಫುಲ್ ವಿಡಿಯೋ ಅಂತ. ನೋಡಿ, ಫುಲ್ ಬಿಸ್ತಾ ಇದ್ದೀನಿ. ಈ ಗಾಡಿದೇನೆಂದರೆ ಒಂದೇ ಒಂದು ಕೆಲಸ, ಹೆಡ್ ಕೆಲಸ ಏನಾದರೂ ಮಾಡಬೇಕು. ಈ ಟೈಮಿಂಗ್ ಚೆನ್ನಾಗಬೇಕು. ಬೋಲ್ಟ್ ಸ್ಲಿಪ್ ಆಗಿದೆಯಲ್ಲ, ಸೊ ಅದಕ್ಕೋಸ್ಕರ ಫುಲ್ ಬೆಡ್ಡಿಂಗೇ ಇಳಿಸ್ಕೋಬೇಕು. ಇದಕ್ಕೆ ಹಾಗೆ ಮಾಡೋಕ್ಕಾಗಲ್ಲ, ಬೇರೆ ಗಾಡಿಗಳ ಥರ ಇಂಜಿನಲ್ಲಿ ಇದ್ದಂಗೆ ಮಾಡೋಕ್ಕಾಗಲ್ಲ. ಸೊ ಎಲ್ಲ ಬಿಚ್ಚಬೇಕು. ಏನೇನು ಬಿಚ್ಚಬೇಕು ಫಸ್ಟ್ ಅಂದರೆ, ಇವಾಗ ನೋಡಿ, ಇಂಜಿನ್ ಬೆಡ್ಡಿಂಗೆ ಇವಾಗ ಏನು ಚಾಸಿಯಿಂದ ಕನೆಕ್ಷನ್ ಇದೆಯಲ್ಲ, ಅದನ್ನೆಲ್ಲ ರಿಮೂವ್ ಮಾಡ್ಕೋಬೇಕು. ಅದೆಲ್ಲ ರಿಮೂವ್ ಮಾಡಾದಮೇಲೆ ಸೈಲೆನ್ಸರ್ ಬಿಚ್ಕೋಬೇಕು. ಸೈಲೆನ್ಸರೆಲ್ಲ ಬಿಚ್ಚೋಣ. ಈ ಗಾಡಿ ಬಿಚ್ಚಿದ್ದು ಎಷ್ಟು ಒಳ್ಳೇದಾಯ್ತು ಅಂದರೆ, ಕ್ಯಾಮ್ ಶಾಫ್ಟೆಲ್ಲ ನೋಡಿದ್ರೆ ಒಂದು ಕಡೆ ಕ್ಯಾಮ್ ಶಾಫ್ಟೆಲ್ಲ ಹೋಗ್ಬಿಟ್ಟಿದೆ, ಒಂದು ಕಡೆ ಫುಲ್ ಸೌದೋಗಿದೆ. ಸೊ ಇದು ಬಿಚ್ಚಿದ್ದು ತುಂಬ ಒಳ್ಳೆಯದಾಯಿತು. ಒಂದೇ ಸಲ ಒಂದು ಕೆಲಸನ ಆಗೋಯ್ತು ನೀಟಾಗಿ. ನೋಡಿ, ಕೂಲೆಂಟ್ ಮುಂದ್ಗಡೆ ರೇಡಿಯೇಟ್ರೆಲ್ಲ ಬಿಚ್ಚಬೇಕಂದ್ರೆ ಇದು ಕೂಲೆಂಟೆಲ್ಲ ಡ್ರೈ ಮಾಡ್ಕೋಬೇಕು. ಆಮೇಲೆ ಕೂಲೆಂಟ್ ಇದೇ ಹಾಕ್ಬಾರ್ದು, ಹೊಸದು ಹಾಕ್ಕೋಬೇಕು. ಇದು ಕೂಲೆಂಟ್ದು ಕಲೆಕ್ಷನ್ ತೆಗಿತಾ ಇರೋದು ಇವಾಗ. ರೇಡಿಯೇಟ್ರ್ ಇದು ಇದನ್ನೆಲ್ಲನೂ ಬಿಚ್ಚಬೇಕು. ಬಿಚ್ಚೋಕ್ಕೆ ತುಂಬ ಟೈಮ್ ತೊಗೊಳತ್ತೆ ಈ ಗಾಡಿದು. ಅದು ಬೇರೆ, ನಾನು ಒಬ್ಬನೇ ಇದ್ದೀನಿ. ಎಲ್ಲನೂ ಒಂದೊಂದೇ ಬಿಚ್ಕೋಬೇಕು. ಆ್ಯಕ್ಚುಲಿ ಒಂದು 4 days ರಜೆ ಇತ್ತು ಗ್ಯಾರೇಜು. ಏನಕ್ಕಂತ ಹೇಳಿದ್ರೆ ಫುಲ್ ಹುಷಾರಿರಲಿಲ್ಲ. ಸೊ ಹಾಗಾಗಿ ಯಾರು ಕಾಲ್ ಮಾಡಿದರೆ ಬೇಜಾರು ಮಾಡ್ಕೊಬಿಡಿ ದಯವಿಟ್ಟು. ನೋಡಿ, ರೇಡಿಯೇಟ್ರೆಲ್ಲ ಬಿಚ್ಚಾಯಿತು. ಇವಾಗ ಸೈಲೆನ್ಸರು ಫ್ರಂಟ್ ಪೈಪ್ ಬಿಚ್ಕೊಳ್ಳೋಣ. ಇದು ಫ್ರಂಟ್ ಪೈಪ್ ಬಿಚ್ಚಾಯ್ತು ಅಂದರೆ ಇದನ್ನು ತಗೊಬಿಟ್ಟು ಹಿಂದ್ಗಡೆ ಡೂಮ್ ಬರುತ್ತೆ, ಆ ಡೂಮು ತಗೊಂಡ್ಬಿಡ್ಬೇಕು ಸೈಲೆನ್ಸರ್ದು. ನೋಡಿ, ಇದು ಮುಂದ್ಗಡೆ ಒಂದು ಪೈಪು, ಹಿಂದ್ಗಡೆ ಒಂದು ಡೂಮ್ ಬರುತ್ತೆ ಸೈಲೆನ್ಸರು. ಮೇನೆಲ್ಲ ಸೌಂಡ್ ಎಲ್ಲ ಕಂಟ್ರೋಲ್ ಆಗೋದು ಇದರಲ್ಲೇ. ಆ್ಯಕ್ಚುಲಿ ಬೆಡ್ಡಿಂಗ್ಗೆ ಅಂದರೆ ಇಂಜಿನ್ಗೆ ಬರೋದು ಎರಡೇ ಬೋಲ್ಟ್ ಅಷ್ಟೇ. ನೋಡಿ, ಇದು ಗೇರ್ ಲಿವರ್ ಬೋಲ್ಟು ಒಳಗಡೆ ಕಾಣಿಸುತ್ತೆ ನೋಡಿ. ಎರಡು ಬೋಲ್ಟ್ ಬರುತ್ತೆ. ಅದು 2 ಬೋಲ್ಟ್ ಬಿಚ್ಚಿಬಿಟ್ರೆ ಬಂದ್ಬಿಡುತ್ತೆ. ವೈರಿಂಗ್ ಎಲ್ಲ ತೆಗೆದಾಯಿತು. ಆ್ಯಕ್ಚುಲಿ ಬೆಡ್ಡಿಂಗ್ ಬೋಲ್ಟ್ ಬಿಚ್ಚಬೇಕಾದ್ರೆ ಯಾರೂ ಇರಲಿಲ್ಲ, ಅದು ಸ್ವಲ್ಪ ವೀಡಿಯೋ ಮಾಡೋಕ್ಕಾಗಿಲ್ಲ. ಬೆಡ್ಡಿಂಗ್ ತೆಗಿಬೇಕಾದ್ರೆ ಎಲ್ಲ ಬಿಚ್ಚಿದ ಮೇಲೆ ನೋಡಿ, ಕ್ಯಾಮ್ ಶಾಫ್ಟ್ ಎಲ್ಲ ಕಟ್ ಮಾಡಿ ತೆಗಿಬೇಕಾಯಿತು. ಬೋಲ್ಟ್ ಎಲ್ಲ ಫುಲ್ ಜಾಮ್ ಆಗಿಬಿಟ್ಟಿತ್ತು. ನೋಡಿ, ಕ್ಯಾಮ್ ಶಾಫ್ಟು ನೋಡಿ, ಈ ಬೆಲ್ಗೋಸ್ಕರ ಕ್ಯಾಮ್ ಶಾಫ್ಟ್ ಎಲ್ಲ ಬಿಚ್ಚಬೇಕಾಯಿತು. ಟೈಮಿಂಗ್ ಚೈನ್ ಎಲ್ಲ ಬಿಚ್ಚಲೇಬೇಕು. ಅದು ಬಿಚ್ಚಿದ್ರೆ ಮಾತ್ರ ಬೆಲ್ ಬರೋದು. ಅದು ಏನಕ್ಕೆ ಬರೋಲ್ಲ ಅಂತ ನಿಮಗೆ ಲಾಸ್ಟ್ ಅದೇ ಈ ಹೊಸ ಬೆಲ್ ಹಾಕ್ಬೇಕಾದ್ರೆ ತೋರಿಸ್ತೀನಿ. ನೋಡಿ, ಕ್ಲಚ್ ಪ್ಲೇಟ್ ಎಲ್ಲ ಫುಲ್ ಹೋಗ್ಬಿಟ್ಟಿದೆ. ಅಂದರೆ ಆ ವಿಡಿಯೋದಲ್ಲಿ ನೋಡಿದ್ದೀರಲ್ಲ, ಕ್ಲಚ್ ಪ್ಲೇಟ್ ಫುಲ್ ಬರ್ನ್ ಆಗಿದೆ. ಸೊ ಹಂಗಾಗಿ ಇದು ಒಂದು ಕೆಲಸಕ್ಕೆ ನೋಡಿ, ಒಂದು ಕೆಲಸಕ್ಕೆ ಇಷ್ಟೆಲ್ಲ ಕೆಲಸ ಮಾಡಬೇಕು, ಇಷ್ಟೆಲ್ಲ ಟೈಮ್ ತೊಗೊಳತ್ತೆ ಈ ಒಂದು ಕೆಲಸ ಮಾಡೋಕ್ಕೆ. ನೋಡ್ತಾ ಇದ್ದೀರಲ್ಲ, ಫುಲ್ ಎಲ್ಲ ಬರ್ನ್ ಆಗಿಬಿಟ್ಟಿದೆ. ಆಮೇಲೆ ಎಲ್ಲ ಐಟಮ್ ಎಲ್ಲ ತಂದಿದ್ದೀನಿ. ತಂದಮೇಲೆ ನೋಡಿ, ಡಿಫ್ರೆನ್ಸ್ ತೋರಿಸ್ತೀನಿ ನಿಮಗೆ. ನೋಡಿ, ಬಿಚ್ಚಿದ್ದು ಎಷ್ಟು ಒಳ್ಳೆದಾಯಿತು ಅಂದರೆ, ಈ ಕ್ಯಾಮ್ ಶಾಫ್ಟ್ ನೋಡಿ ಈ ಥರ ಫುಲ್ಲು ಸೋದೋಗ್ಬಿಟ್ಟಿದೆ ಇದು. ಮತ್ತು ಬೋಲ್ಟ್ ನೋಡಿ, ಒಳಗಡೆ ಕಟ್ಟಾಗಿತ್ತು, ಎಲ್ಲ ಬೋಲ್ಟ್ ಎಲ್ಲ ಕಟ್ ಮಾಡಿ ತೆಗೆದು. ಆಮೇಲೆ ನೋಡಿ, ಇದು ಹೊಸ ಕ್ಯಾಮ್ ಶಾಫ್ಟ್, ಇದು ಹೊಸ ಕ್ಯಾಮ್ ಶಾಫ್ಟೆಲ್ಲ ಹಾಕಿ ಇದ್ರಲ್ಲಿ ಗೊತ್ತಾಗುತ್ತೆ ನಿಮಗೆ ಡಿಫ್ರೆನ್ಸ್. ನೋಡಿ, ಅದರಲ್ಲಿ ಎಷ್ಟು ಪ್ಲೇ ಇದೆ, ಅದರಲ್ಲಿ ಲೈನ್ ಕಾಣಿಸ್ತಾ ಇದೆ, ಲೈನ್ ಕಾಣಿಸ್ತಾ ಇಲ್ಲ. ಸೊ ಅದೆಲ್ಲ ಹಾಕಿ ನೋಡಿ, ಈ ಬೋಲ್ಟ್ ಎಲ್ಲ ಕಟ್ಟಾಗ್ಬಿಟ್ಟಿತ್ತು, ಅಂದರೆ ಜಾಮ್ ಆಗಿಬಿಟ್ಟಿತ್ತು. ಕಟ್ ಮಾಡಿ ತೆಗಿಬೇಕಾದ್ರೆ ಈ ಪ್ಲೇಟಲ್ಲೆಲ್ಲ ಕಟ್ಟಾಗಿತ್ತು. ಸೊ ಅದಕ್ಕೋಸ್ಕರ ಈ ಟೈಮಿಂಗ್ ಚೈನ್ ಪ್ಲೇಟ್ ಕೂಡ ಚೇಂಜ್ ಮಾಡಿದೆ. ಇದೇ ನೋಡಿ ಈ ಬೋಲ್ಟ್ ಎಲ್ಲ ಫುಲ್ ಪೀಸ್ ಆಯಿತು. ಸೊ ಅದಕ್ಕೋಸ್ಕರ ನಿಮಗೆ ಅದು ತೋರ್ಸೋಕ್ಕಾಗಿಲ್ಲ, ಅದಕ್ಕೆ ಹೊಸ ಬೋಲ್ಟ್ ತೋರಿಸ್ತಾ ಇದ್ದೀನಿ. ನೋಡಿ, ಕ್ಯಾಮ್ ಶಾಫ್ಟ್ ಎಲ್ಲ ಹಾಕಿದ್ಮೇಲೆ ಇದಕ್ಕೆ ರಾಕರ್ ಎಲ್ಲ ಬಿಚ್ಕೋಬೇಕು. ಹಾಗೆ ಕ್ಯಾಮ್ ಶಾಫ್ಟ್ ಹಾಕೋಕ್ಕಾಗಲ್ಲ, ರಾಕರ್ ಬಿಚ್ಕೊಂಡ್ಮೇಲೆ ಕ್ಯಾಮ್ ಶಾಫ್ಟ್ ಹಾಕೋಕ್ಕಾಗೋದು. ಮತ್ತು ಈ ಕ್ಯಾಮ್ ಶಾಫ್ಟ್ಗಳಿಗೆ ರಾಕರ್ಗೆ 3 ವಾಷರ್ ಬರುತ್ತೆ. ಒಂದು ಬೆಂಡ್ ಟೈಪ್ ಬರುತ್ತೆ, ಇನ್ನೊಂದು 2 ಸ್ಟ್ರೈಟ್ ಫ್ಲಾಟ್ ವಾಷರ್ಗಳು ಬರುತ್ತೆ. ಬೆಂಡ್ ಟೈಪ್ ಇರೋದು ಸೆಂಟ್ರಲ್ಲಿ ಹಾಕಿ, ಫ್ಲಾಟ್ ವಾಷರ್ ಆ ಕಡೆ ಹಾಕಿಬಿಟ್ಟು ರಾಕರ್ನ ಕೂರಿಸ್ಕೋಬೇಕು. ನೋಡಿ ಹೆಂಗೆ ಕೂರಿಸೋದು ಅಂತ ಹೇಳ್ಕೊಡ್ತೀನಿ, ಅಂದರೆ ನೋಡ್ಕೊಳ್ಳಿ ನೀವೇ. ಆ ಥರ ಈ ಪಿನ್ ಹಾಕ್ಬಿಟ್ಟು, ಅದು ರಾಕರ್ ಪಿನ್ ಇದೆಯಲ್ಲ, ಆ ಪಿನ್ ಹಾಕಿ ಆ ವಾಷರೆಲ್ಲ ಹಾಕ್ಕೊಂಬಿಟ್ಟು ಬೆರಳಿಟ್ಕೊಂಡು ಈ ಥರ. ಆಮೇಲೆ ಇದನ್ನು ನೀಟಾಗಿ
ನೀಟಾಗಿ ಹಂಗೆ ಕೂರಿಸ್ಕೊಬಿಡ್ಬೇಕು. ಹಿಂಗೆ ಒಳಗಡೆ ತಳ್ಳಿದ್ರೆ ನೋಡಿ ಹೋಯ್ತು. ಅವಾಗ ಆಮೇಲೆ ಈ ಪಿನ್ ಅಡ್ಜಸ್ಟ್ ಮಾಡಿಬಿಟ್ಟು ಪಿನ್ ಹಾಕ್ಬಿಟ್ರೆ ನೋಡಿ ಈಸಿಯಾಗಿ ಕೆಲಸ ಆಗುತ್ತೆ. ಇದಷ್ಟೇ ಅಲ್ಲ, ಇದ್ರ ಮೇಲೆ ಒಂದು ಪ್ಲೇಟ್ ಬರುತ್ತೆ. ಫಸ್ಟು ಇದು ಕ್ಯಾಮ್ ಶಾಫ್ಟ್ಗೆ ಲಾಕ್, ಅಂದರೆ ಪ್ಲೇ ಬರಬಾರ್ದು ಅಂತ, ಆ ಕಡೆ ಈ ಕಡೆ ಬರಬಾರ್ದು ಅಂತ, ಅದಕ್ಕೆ ಒಂದು ಲಾಕು. ಈ ಪ್ಲೇಟ್ ಬಂದ್ಬಿಟ್ಟು ಇವಾಗ ನಾನೇನು ರಾಕರ್ಗೆ ಪಿನ್ ಹಾಕಿದ್ದೀನಲ್ಲ ಆ ಪಿನ್ನು ಆಚೆ ಬರಬಾರ್ದು ಅನ್ನೋದಕ್ಕೆ ಈ ಪ್ಲೇಟು. ಎಲ್ಲ ಹಾಕಿ ಟೈಟ್ ಮಾಡಾಯ್ತಾ. ಇವಾಗ ನೋಡಿ ಇದು ಟೈಮಿಂಗ್ ಚೈನ್ ಪ್ಲೇಟ್ ಏನು ಕೂತ್ಕೊಳ್ಳುತ್ತಲ್ಲ ಇದ್ರ ಹಿಂದ್ಗಡೆ ಬುಷು, ಅಂದರೆ ಪ್ಲೇಟ್ ಅಲ್ಲೇ ಇಷ್ಟಕ್ಕೆ ಕೂತ್ಕೊಳ್ಳುತ್ತದೆ ನೋಡಿ. ಇದು ಕ್ಲಚ್ ಅಸೆಂಬ್ಲಿ, ಬೆಲ್ಲೆಲ್ಲ ಇದೆ ನೋಡಿ, ಎಲ್ಲ ಬಜಾಜ್ ಕಂಪ್ನಿಯಿಂದ ಒರಿಜಿನಲ್ಲು. ಈ ಬೆಲ್ ಹಾಕೊಂಡ್ಬಿಟ್ಟು ಅದಾದಮೇಲೆ ಟೈಮಿಂಗ್ ಚೈನ್ ಹಾಕಬೇಕು. ಎರಡು ಒಂದೇ ಥರ ಇದೆಯಾ ನೋಡಿ. ಇದು ಪಿನ್ ಬರುತ್ತೆ, ಈ ಪಿನ್ನು ಇದರ ಹಿಂದ್ಗಡೆ ಬರುತ್ತೆ. ಅಷ್ಟೇ, ಒಂದು ಸ್ವಲ್ಪ ಹಂಗೆ ಹಾಕ್ಬಿಟ್ರೆ ಮುಗೀತು. ಜಸ್ಟ್ ಅದು ಕೂರಿಸೋದಷ್ಟೇ. ಕೆಳಗಡೆ ಆಯಿಲ್ ಪಂಪ್ ವೀಲ್ ಎಲ್ಲ ಸೇರಿಸಿ ನೀಟಾಗಿ ಕೂರಿಸ್ಕೊಂಬಿಟ್ರೆ ಮುಗೀತು ನೋಡಿ. ಇದು ಹೊಸ ಟೈಮಿಂಗ್ ಚೈನ್. ಆ ಕಡೆದು ಹಳೇದು, ಈ ಕಡೆ ಹೊಸದು. ಕಾಣಿಸ್ತಿದೆಯಲ್ಲ ನಿಮಗೆ? ಹೊಸದು ಹಳೇದು, ಇದು ಹಳೇದು, ಇದು ಹೊಸದು ನೋಡಿ. ಈ ಥರ ಕೂರಿಸ್ಕೋಬೇಕು. ಅದರಲ್ಲಿ ವೀಲಲ್ಲಿ ಕೂರಿಸ್ಕೊಬಿಟ್ರೆ ಆಯಿತು. ಇಲ್ಲಿ ಕೂರಿಸ್ಕೊಂಡ್ಮೇಲೆ ಇಲ್ಲಿ ಟೈಮಿಂಗ್ ನೋಡ್ಕೋಬೇಕು. ಕೆಳಗಡೆ ಶಾಫ್ಟಲ್ಲಿ ಈ ವೀಲಲ್ಲಿ ಟೈಮಿಂಗ್ ಬರುತ್ತೆ. ಈ ವೀಲ್ ಮೇಲೆ ಕಾಣಿಸ್ತಾ ಇರ್ಬೋದು ನಿಮ್ಗೆ ವೈಟ್ ಪೇಂಟು. ಆ ವೈಟ್ ಪೇಂಟ್ ಪ್ಲಸ್ ಒಳಗಡೆ ಅಲ್ಲಿ ಮಾರ್ಕ್ ಕಾಣಿಸ್ತಿದೆ ನೋಡಿ, ಒಂದು ಮಾರ್ಕ್ ಕಾಣಿಸ್ತಿದೆಯಲ್ಲ ಲೈನು, ಆ ಲೈನು ಮತ್ತು ಆ ವೈಟ್ ಲೈಟ್ ಇಲ್ಲಿ ವೈಟ್ ಕಾಣಿಸ್ತಿದೆಯಲ್ಲ ಆ ಹಲ್ ಮೇಲೆ ವೈಟ್ ಪೇಂಟ್ ಇರುತ್ತೆ, ಅದು ಪ್ಲಸ್ ಅಲ್ಲಿ ಮೇಲೆ ಅದೆರಡೂ ಕರೆಕ್ಟಾಗಿ ಲೈನಲ್ಲಿ ಇಟ್ಕೊಂಡು, ಅದು ಲೈನಲ್ಲಿಲ್ಲ ಅಂದರೆ ಕರೆಕ್ಟಾಗಿ ಲೈನಿಗೆ ಇಟ್ಕೊಂಡು ಈ ಥರ ಇದು ವೀಲ್ನ ಕರೆಕ್ಟಾಗಿ ಅಲ್ಲಿ ಕೊಟ್ಟಿರ್ತಾರೆ ಮಾರ್ಕು, ಆ ಮಾರ್ಕಿಗೆ ಕರೆಕ್ಟಾಗಿ ಕೂರಿಸ್ಬೇಕು ನೋಡಿ. ಈ ಟಿ ಮೇಲೆ ಇದೆ ಮತ್ತು ಎರಡು ಲೈನ್ ಬಿಟ್ಟಿರುತ್ತೆ ನೋಡಿ, ಮೈನಸ್ ಇದೆಯಲ್ಲ ಅದು ಪರ್ಫೆಕ್ಟಾಗಿ ಲೈನ್ ಆಗಿರಬೇಕು. ಎರಡು ಒಂದೇ ಮೆಜರ್ಮೆಂಟ್ ನೋಡಿ, ಕಾಣಿಸ್ತಿದೆಯಾ ಕರೆಕ್ಟಾಗಿ? ವೈಟು ಪ್ಲಸ್ ಅಲ್ಲಿ ಮಾರ್ಕು ಕರೆಕ್ಟಾಗಿದೆಯಾ? ಇದು ಕರೆಕ್ಟಾಗಾದಮೇಲೆ ಇಲ್ಲಿ ನೋಡಿ ಮೇಲೆ ಕಾಣಿಸ್ತಿದೆ ಕರೆಕ್ಟಾಗಿ. ಟಿ ಕರೆಕ್ಟಾಗಿ ಮೇಲೆ ಸೆಂಟ್ರಲ್ಲಿದೆ, ಪ್ಲಸ್ ಆ ಮೈನಸ್ ಎರಡು ಒಂದೇ ಪರ್ಫೆಕ್ಷನಲ್ಲಿದೆ, ಕರೆಕ್ಟ್ ಅಲ್ವಾ? ಸೊ ಇದೇ ಟೈಮಿಂಗು. ಇಷ್ಟು ಕರೆಕ್ಟಾಗಿ ಇಟ್ಕೊಂಡ್ಬಿಟ್ರೆ ಗಾಡಿ ಪರ್ಫೆಕ್ಟು, ಯಾವುದು ಪ್ರಾಬ್ಲಮ್ ಬರೋಲ್ಲ. ಮತ್ತು ಏನಕ್ಕೆ ಟೈಮಿಂಗ್ ಚೈನ್ ಬಿಚ್ಚಬೇಕಾದ್ರೆ ನೋಡಿ ಇಷ್ಟು ಅದು ಹೋಗಿ ಟೈಮಿಂಗ್ಗೆ ಟಚ್ ಆಗುತ್ತೆ, ಅದಕ್ಕೋಸ್ಕರ ಇದೆಲ್ಲ ಫುಲ್ಲೆಲ್ಲ ಬಿಚ್ಚಬೇಕು. ಇಷ್ಟು ಕೆಲಸ ಇದೆ ಇದಕ್ಕೆ. ಸೆಟ್ಟಿಂಗ್ ಆಯ್ತಲ್ಲ. ಸೊ ಇವಾಗ ಈ ಬೋಲ್ಟ್ ಹಾಕ್ಬಿಟ್ಟು ಲಾಕ್ ಮಾಡ್ಕೊಂಬಿಡೋಣ. ಲಾಕ್ ಮಾಡ್ಕೊಂಬಿಟ್ಮೇಲೆ ಬೇರೆನಿದೆ ಇದು ಟೆನ್ಷನರು. ಈ ಟೆನ್ಷನರು ಏನು ಕೆಲಸ ಮಾಡುತ್ತೆ ಯಾರಿಗೂ ಗೊತ್ತಿರಲ್ಲ ನೋಡಿ, ಏನು ಕೆಲಸ ಮಾಡುತ್ತೆ ಅಂತ. ಈ ಫುಲ್ ವಿಡಿಯೋ ನೋಡಿದ್ರೆ ಮಾತ್ರ ನಿಮಗೆ ಏನೇನಿದೆ ಯಾವ ಥರ ವರ್ಕ್ ಆಗುತ್ತೆ ಅಂತ ನಿಮ್ಗೆ ಗೊತ್ತಾಗುತ್ತೆ ನೋಡಿ. ಇದು ಟೆನ್ಷನರು ಲೂಸ್ ಮಾಡಿದಾಗ ಅದೇ ಆಟೋಮೆಟಿಕ್ ಟೈಟ್ ಆಗುತ್ತೆ ನೋಡಿ, ಇದೇ ಥರ ಟೈಟ್ ಆಗುತ್ತೆ ಹಿಂಗೆ. ಹಂಗೆ ಚೈನ್ ಲೂಸ್ ಆದಾಗ ಅದು ಅಂದರೆ ಪ್ರೆಸ್ ಮಾಡ್ಕೊಂಡು ಹೋಗುತ್ತೆ, ಅದು ಟೈಟ್ ಆಗುತ್ತೆ, ಅದೇ ಟೆನ್ಷನರು. ಇದು ಪೈಪ್, ಪ್ಲಗ್ ಪೈಪ್. ಅದು ತೆಗಿಬೇಕಾದ್ರೆ ಅದೆಲ್ಲ ಫುಲ್ ಬೆಂಡ್ ಆಗಿಬಿಡುತ್ತೆ. ಸೊ ಅದನ್ನು ವಾಪಸ್ ಹಾಕೋಕ್ಕಾಗಲ್ಲ. ಸೊ ಹೊಸದು ಹಾಕಿಬಿಡ್ಬೇಕು. ಹೊಸದು ಹಾಕೊಂಬಿಟ್ರೆ ಬೆಸ್ಟ್, ಯಾವ್ದು ತೊಂದರೆ ಇರೋಲ್ಲ. ಆ ಓರಿಂಗೆಲ್ಲ ಹಾಕ್ಬಿಟ್ಟು ಹೊಸ ಪ್ಲಗ್ ಹಾಕ್ಬಿಟ್ಟೆ. ಮತ್ತು ಇನ್ನು ಹೊಸ ಪ್ಲಗ್ ಪೈಪ್ ಹಾಕ್ಬಿಟ್ಟೆ. ಇನ್ನೊಂದೇನೆಂದರೆ ಪ್ಲಗ್ ಎಲ್ಲ ಚೆನ್ನಾಗಿತ್ತು, ಅದನ್ನೇ ಕ್ಲೀನ್ ಮಾಡಿ ಅದೇ ರೆಡಿ ಮಾಡಿ ಹಾಕಿದ್ದೀನಿ. ಇದು ಹೆಡ್ ಬೀಡಿಂಗು ಕೂಡ ಹೊಸದು ಹಾಕಬೇಕು. ಒಂದು ಸಲ ಬಿಚ್ಚಿದ ಮೇಲೆ ಇದೆಲ್ಲ ಹಾಕೊಂಬಿಡೋದು ಬೆಸ್ಟು. ಹಳೇದು ಹಾಕೋದ್ರಿಂದ ಮತ್ತು ಆಯಿಲ್ ಲೀಕೇಜ್ ಆ ಥರ ಪ್ರಾಬ್ಲಮ್ ಬರುತ್ತೆ. ಮತ್ತು ಈ ಗಾಡಿಗಳಿಗೆಲ್ಲ ಹೆಡ್ ಬೀಡಿಂಗ್ ಹಾಕಬೇಕಾದ್ರೆ ಫುಲ್ಲು ಫ್ರಂಟ್ ಎಲ್ಲ ಶೀಲ್ಡ್ಗಳು, ಶೀಟು, ಟ್ಯಾಂಕ್ ಕ್ಯಾಪ್ಗಳು, ಟ್ಯಾಂಕ್ ಎಲ್ಲ ಬಿಚ್ಚಿಬಿಟ್ಟು ಫಿಲ್ಟ್ರ್ ಸಮೇತ ಎಲ್ಲ ಬಿಚ್ಚಿಬಿಟ್ಟು ಹಾಕ್ಬೇಕು ಇದಕ್ಕೆ. ಸೊ ಮಾಡಬೇಕಾದ್ರೆ ಒಂದೇ ಸಲ ನೀಟಾಗಿ ಕೆಲಸ ಮಾಡ್ಕೊಂಬಿಟ್ರೆ ತಲೆನೋವಿರಲ್ಲ. ಸೊ ಅದಕ್ಕೆ ಹಾಕಿ ಎಲ್ಲ ಹೊಸದಾಕಿ ಎಲ್ಲ ಹಾಕ್ಬಿಟ್ಟು ಟೈಟ್ ಮಾಡಿ. ಆ್ಯಕ್ಚುಲಿ ಇದನ್ನು ತುಂಬ ದಿನ ಆಯಿತು ಕಸ್ಟಮರ್ ಬಿಟ್ಟು, ಪಾಪ ಅವರು ಪರವಾಗಿಲ್ಲ ಸರ್ ನೀವು ಮಾಡಿ ಆರಾಮಾಗಿ ಗಾಡಿ ಇದೆ ಅಂತ ಹೇಳಿದ್ರು. ಸರಿ ಅಂತ ಹೇಳ್ಬಿಟ್ಟು ಎಲ್ಲ ಆದಮೇಲೆ ಬೆಡ್ಡಿಂಗೆಲ್ಲ ಕೂರಿಸ್ಬೇಕಾದ್ರೆ ಯಾರು ಇರಲಿಲ್ಲ, ಅದಕ್ಕೂ ವೀಡಿಯೋ ಮಾಡೋಕ್ಕಾಗಿಲ್ಲ. ಸೊ ಎಲ್ಲ ಬೆಡ್ಡಿಂಗೆಲ್ಲ ಆದಮೇಲೆ ಇಲ್ಲಿ ಕೂರಿಸ್ಕೊಂಡ್ಬಿಟ್ಟು ನೋಡಿ ಕ್ಲಚ್ ಎಲ್ಲ ಹಾಕಿ ಕ್ಲಚ್ ಅಸೆಂಬ್ಲಿ ಎಲ್ಲ ಕೂರಿಸಿ ಎಲ್ಲ ಹಾಕ್ಬಿಟ್ಟು ನೀಟಾಗಿ ಕ್ಲಚ್ ಅಸೆಂಬ್ಲಿ ಎಲ್ಲ ನೀಟಾಗಿ ನೆಟ್ ಗಿಟ್ಟೆಲ್ಲ ಹಾಕಿ ಟೈಟ್ ಮಾಡಿದ್ದೀನಿ ನೋಡಿ. ಈ ನೆಟ್ ಹಿಂದ್ಗಡೆ ಒಂದು ವಾಷರ್ ಬರುತ್ತೆ, ಒಂಥರ ಕಪ್ ವಾಷರ್ ಥರ ಬರುತ್ತೆ. ಅದನ್ನು ಉಲ್ಟಾ ಹಾಕ್ಬಿಟ್ಟು ನೆಟ್ಟು ಉಲ್ಟಾ ಥ್ರೆಡ್ ಬರುತ್ತೆ, ಇದು ಉಲ್ಟಾ ಥ್ರೆಡ್ ಹಾಕಿ ಟೈಟ್ ಮಾಡಬೇಕು. ಸೀದಾ ಥ್ರೆಡ್ ಬರೋಲ್ಲ, ಉಲ್ಟಾ ಥ್ರೆಡ್ ಬರುತ್ತೆ.
ಕೆಲಸ ಮಾಡ್ತಾ ಇರಬೇಕಾದ್ರೆ ಏನೋ ಒಂಥರ ಖುಷಿ ಇರುತ್ತೆ. ಇನ್ನು ಕೆಲಸ ಮಾಡಿ ಆದಮೇಲೆ ಗಾಡಿನ ನೀಟಾಗಿದ್ದು ಯಾವುದೇ ರೀತಿ ತೊಂದರೆ ಇಲ್ಲ, ಸೂಪರಾಗಿದೆ ಅಂದಾಗ ಆಗೋ ಖುಷಿನೇ ಬೇರೆ. ಇನ್ನೊಂದು, ಏನೇ ಯೂಸ್ ಮಾಡಿದ್ರು ಒರಿಜಿನಲ್ ಐಟಮ್ ಯೂಸ್ ಮಾಡಿ ತಗೋದ್ರು. ಮೆಕ್ಯಾನಿಕ್ ಅಣ್ಣಂದರು ನೋಡ್ತಾಯಿದ್ರೆ ಒರಿಜಿನಲ್ ಐಟಮ್ ಯೂಸ್ ಮಾಡಿ, ಒಳ್ಳೆಯದು. ಇದು ಕ್ಲಚ್ ಬೇರಿಂಗು. ಲೇಬರ್ ಬೇಕಾದರೆ ಕೇಳಿಸ್ಕೊಳ್ಳಿ, ಆರಾಮಾಗಿ ಕೊಡ್ತಾರೆ, ಯಾರು ಬೇಕಾದ್ರೂ ಕೊಡ್ತಾರೆ. ಲೇಬರ್ ಇಷ್ಟಾಗುತ್ತೆ ಸರ್ ಅಂತೇಳ್ಬಿಟ್ಟು ಕೇಳಿಬಿಟ್ಟು ಇಸ್ಕೊಂಡ್ರೆ ತೊಂದರೆನೇ ಇಲ್ಲ, ಕೊಡ್ತಾರೆ. ನೋಡಿ, ಪ್ಯಾಕಿಂಗ್ ಎಲ್ಲ ಹಾಕಾಯಿತು. ಪ್ಯಾಕಿಂಗ್ ಎಲ್ಲ ಹಾಕಿದ್ಮೇಲೆ ಕ್ಲಚ್ ಕವರು ಒಂದು ಸಲ ಏರ್ ಹೊಡೆದ್ಬಿಟ್ಟೆ. ಯಾಕಂದರೆ ಅದರಲ್ಲಿ ಚಿಕ್ಕ ಒಂಥರ ಏನದು ಕಾರ್ಬೆಟ್ರಲ್ಲಿ ಜೆಟ್ ಬರುತ್ತಲ್ಲ, ಆ ಥರ ಎಲ್ಲ ಆಯಿಲ್ದೆಲ್ಲ ಬರುತ್ತೆ. ಸೊ ಅದಕ್ಕೋಸ್ಕರ ಒಂದು ಸಲ ಏರ್ ಹೊಡೆದ್ಬಿಟ್ಟು ಹಾಕಿದ್ರೆ ಒಳ್ಳೆಯದು. ಅದಕ್ಕೆ ಒಂದೊಂದು ಸ್ವಲ್ಪ ನೀಟಾಗಿ ಏರ್ ಹೊಡೆದ್ಬಿಟ್ಟು ಕ್ಲೀನ್ ಮಾಡಿಬಿಟ್ಟು ಏರ್ ಹೊಡೆದು ಅದನ್ನು ಮತ್ತೆ ಹಾಕಿದೆ. ಎಲ್ಲ ಹಾಕಾಯಿತು. ಈ ಕ್ಲಚ್ ಕವರ್ ಹಾಕಬೇಕಾದ್ರೆ ಇದೇನದು ಕ್ಲಚಲ್ಲಿ ಏನು ಕೇಬಲ್ ಇದೆಯಲ್ಲ, ಅದನ್ನು ಜೊತೆಗೆ ಹಾಕ್ಕೊಂಡ್ರೆ ಈಸಿಯಾಗಿ ಹಾಕ್ಬೋದು. ಆಮೇಲೆ ಹಾಕ್ತೀನಿ ಅಂದರೆ ಸ್ವಲ್ಪ ಕಷ್ಟ, ಯಾಕಂದರೆ ಕೈ ಹೋಗಲ್ಲ ಒಳಗಡೆ. ಸೊ ಅದರಿಂದ ಸ್ವಲ್ಪ ಕಷ್ಟ. ಹಾಕಬೇಕಾದ್ರೆ ಮೊದಲೇ ಹಾಕ್ಕೊಂಬಿಟ್ರೆ, ಕ್ಲಚ್ ಕವರ್ ಹಾಕಬೇಕಾದ್ರೆ ಅದ್ರ ಜೊತೆಗೆ ಹಾಕ್ಕೊಂಬಿಟ್ರೆ ಒಳ್ಳೆಯದು. ಅಂದರೆ ಈಸಿಯಾಗಿ ಕೆಲಸ ಆಗುತ್ತೆ. ಈ ಕ್ಲಚ್ ಕವರ್ ಹಾಕಿದ್ರೆ ಹಾಕಿದ್ರೆ ಎಲ್ಲ ಆದಮೇಲೆ ಸೈಲೆನ್ಸು ಡೂಮ್ ಕೂಡ ಕೂರಿಸ್ಕೊಬಿಟ್ಟೆ. ಈ ಡೂಮ್ಗೆ ಬಂದ್ಬಿಟ್ಟು 4 ಬೋಲ್ಟ್ ಬರುತ್ತೆ. ಈ ಕಡೆ ಇವಾಗ ಆಗ್ತಾಯಿದ್ದೀನಲ್ಲ, ಈ ಕಡೆ ಒಂದು ಸೇಮ್ ಆಪೋಸಿಟ್ ಮೇಲೆ ಆಪೋಸಿಟ್ ಆ ಕಡೆ ಒಂದು ಬರುತ್ತೆ ಟೆನ್ಷನ್ ಬೋಲ್ಟ್ಗಳು. ಅದೆಲ್ಲ ಹಾಕಾದ್ಮೇಲೆ ಮೇಲ್ಗಡೆ ಶಾಕದ್ರ ಹತ್ರ 2 ಬೋಲ್ಟ್ ಬರುತ್ತೆ. ಇದಕ್ಕೆ 4 ವಾಷರ್ ಬರುತ್ತೆ. ಒಳಗಡೆ ಒಂದು, ಹೊರಗಡೆ ಒಂದು, 2 ಕಡೆಯೂ ಆ ಥರ 4 ವಾಷರ್ ಬರುತ್ತೆ. ಕೂರಿಸಾದ್ಮೇಲೆ ಟೆನ್ಷನ್ ಬೋಲ್ಟ್ಗಳು ಹಾಕ್ಬಿಟ್ಟು ಟೈಟ್ ಮಾಡಿಬಿಟ್ರೆ ಇದು ಸೈಲೆನ್ಸರ್ ಕಂಪ್ಲೀಟ್ ಆಯಿತು. ಮತ್ತು ಮುಂದ್ಗಡೆ ಪೈಪ್ ಹಾಕ್ಕೋಬೇಕು. ಇವಾಗ ಅದನ್ನು ಟೈಟ್ ಮಾಡಾಯ್ತಲ್ಲ, ಮುಂದ್ಗಡೆ ಪೈಪು ಇಲ್ಲಿ ನೋಡಿ, ಈ ಸೈಲೆನ್ಸರ್ ಪೈಪಲ್ಲಿ ಏನು ಕಾಣಿಸ್ತಿದೆಯಲ್ಲ, ಆ ಬೋಲ್ಟ್ಗಳ ಲೂಸ್ ಮಾಡ್ಕೊಂಡಿರ್ಬೇಕು. ಅದು ಲೂಸ್ ಮಾಡಿಕೊಂಡು ಅದಕ್ಕೆ ಕಪ್ಪನ್ನ ಅಲ್ಲೇ ನೀಟಾಗಿ ಕೂರಿಸ್ಕೋಬೇಕು. ಫಸ್ಟ್ ಇಲ್ಲಿ ಕಾಲರ್ ಹತ್ರ ಹೆಡ್ ಹತ್ರ ಕೂರಿಸ್ಕೊಂಡ್ಬಿಟ್ಟು ಅದನ್ನು ಫುಲ್ ಟೈಟ್ ಮಾಡ್ಕೊಬಿಡ್ಬೇಕು. ಅಂದರೆ ಆ ಡೂಮಲ್ಲಿ ಕೂರಿಸ್ಕೊಬಿಟ್ಟಿದ್ದನ್ನು ಇಲ್ಲಿ ಹೆಡ್ ಹತ್ರ ನೆಟ್ಗಳು ಹಾಕ್ಬಿಟ್ಟು ನೀಟಾಗಿ ಪ್ಯಾಕಿಂಗ್ ಎಲ್ಲ ಹಾಕ್ಬಿಟ್ಟು ನೀಟಾಗಿ ಟೈಟ್ ಮಾಡಿ ಫುಲ್ ಲಾಕ್ ಮಾಡಿಬಿಡ್ಬೇಕು. ಇಲ್ಲಿ ಫುಲ್ ಲಾಕ್ ಮಾಡಾದ್ಮೇಲೆ ಇಲ್ಲಿ ಲಾಕ್ ಆಯಿತಾ, ಅದಾದಮೇಲೆ ಆ ಕಡೆ ಕೆಳಗಡೆ ಇದು ಮಾಡಬೇಕು. ಆಮೇಲೆ ಅದನ್ನು ಲಾಕ್ ಮಾಡ್ಕೋಬೇಕು. ಎಲ್ಲ ಆದಮೇಲೆ ಈ ರೇಡಿಯೇಟ್ರ್ ಎಲ್ಲ ಕೂರಿಸ್ಕೊಳ್ತಾ ಇದೆ. ರೇಡಿಯೇಟ್ರಲ್ಲಿ ಎಲ್ಲ ಕೂರಿಸ್ಕೊಂಡು ನೋಡಿ, ಪೈಪೆಲ್ಲ ಯಾವ ಥರದಿದೆ ಎಲ್ಲನೂ ಹಾಕಿ ನೀಟಾಗಿ ಹೆಂಗೆ ಆ್ಯಸ್ ಇಟ್ ಈಸ್ ಹೆಂಗೆ ಬರುತ್ತೋ ಅದೇ ಥರ ನೀಟಾಗಿ ಫಿಟ್ ಮಾಡಿ, ಟ್ಯಾಗು ಕೂಡ ತರಿಸ್ಬಿಟ್ಟು ಎಲ್ಲದಕ್ಕೂ ಎಲ್ಲೆಲ್ಲಿ ಕಟ್ ಮಾಡಿದ್ದೆ ಎಲ್ಲದಕ್ಕೂ ಟ್ಯಾಗ್ ಮಾಡಿ ನೀಟಾಗಿ ಫಿಟ್ ಮಾಡಿದೆ ವಾಪಸ್ಸು. ಈ ವಿಡಿಯೋ ನಿಮಗೆ ಎಷ್ಟು ಒಂದು 14-15 ನಿಮಿಷ ಇರ್ಬೋದು ಅನಿಸುತ್ತೆ. ಬಟ್ ಇದು ಮಾಡೋದಕ್ಕೆ ಹೆಚ್ಚು ಕಡಿಮೆ 1.5 ದಿನ ಆಯಿತು. 2 ದಿನನೇ ಅಂದ್ಕೊಳ್ಳಿ, 2 ದಿನ ಆಯಿತು. ನೀವೇನು ಒಂದು 10-15 ನಿಮಿಷ ನೋಡ್ಬಿಟ್ರಿ ಈ ವಿಡಿಯೋ. ಬಟ್ ಆದರೆ ಇದು 1 ದಿನ ಕೆಲಸ ಆಯಿತು. ಅದರಲ್ಲಿ ಬೇರೆ 4 ದಿನ ನನಗೆ ಹುಷಾರಿರಲಿಲ್ಲ, ಗ್ಯಾರೇಜ್ ಬೇರೆ ಕ್ಲೋಸ್ ಇತ್ತು. ಆ ಕಸ್ಟಮರ್ ಪಾಪ ಮಾಡಿ ಸರ್ ಪರವಾಗಿಲ್ಲ, ಆರಾಮಾಗಿ ಮಾಡ್ಕೊಡಿ, ಬೇರೆ ಗಾಡಿ ಇದೆ ಅಂತ ಹೇಳಿದ್ರು. ನೀವು ಆ ಥರ ಸಪೋರ್ಟ್ ಮಾಡೋದ್ರಿಂದನೇ ನಮಗೆ ಕೆಲಸ ಮಾಡೋಕ್ಕೆ ಸ್ವಲ್ಪ ಈಸಿ ಅನಿಸೋದು. ಈ ರೇಡಿಯೇಟ್ರಿಗೆ ನೋಡಿ, ಆ ಕಡೆ ಮೇಲ್ಗಡೆ ಟೆನ್ಷನ್ ನೆಟ್ 2 ಬರುತ್ತೆ. ಇದೇ ಥರ ಸಪೋರ್ಟ್ ಮಾಡ್ತಾ ಇದ್ದೀರಲ್ಲ, ಇದೇ ಥರ ಸಪೋರ್ಟ್ ಮಾಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡೋದ್ರಿಂದ ನಮಗೂ ಸ್ವಲ್ಪ ಎನರ್ಜಿ ಬರುತ್ತೆ. ಅಂದರೆ ವೀಡಿಯೋ ಮಾಡೋಕಣ ಸಬ್ಸ್ಕ್ರೈಬ್ ನೋಡ್ತಾ ಇದ್ದಾರೆ ಅನ್ನೋದೊಂದು ಎನರ್ಜಿ ಬರುತ್ತೆ. ಸೊ ಅದಕ್ಕೋಸ್ಕರ ನೀವು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತೀನಿ. ಸಬ್ಸ್ಕ್ರೈಬ್ ಮಾಡ್ತೀರಲ್ವಾ? ನೋಡಿ, ಎಲ್ಲ ಲಾಕ್ ಆದಮೇಲೆ ಕೂಲೆಂಟು ಮೋಟಲ್ ತರಿಸ್ಬಿಟ್ಟು ಅದೊಂದು ಸಲ ಟ್ಯಾಂಕಲ್ಲಿ ಪ್ಲಸ್ ಆದಮೇಲೆ ರೇಡಿಯೇಟ್ರಲ್ಲಿ ಕಡಿಮೆ ಆಗಿತ್ತು ಎಲ್ಲ ಹಾಕಿ, ಎಲ್ಲ ಆದಮೇಲೆ ಗಾಡಿನಲ್ಲಿ ಇಂಜಿನಲ್ಲೆಲ್ಲ ಹಾಕಿ ನೋಡಿ, ಇಂಜಿನಲ್ಲಿ ಕೂಡ ಮೋಟಲ್ದೇ 1.2 ಬರುತ್ತೆ, ಅದೇ ಹಾಕಿ ಫಿಲ್ಟ್ರೆಲ್ಲ ಫಿಟ್ ಮಾಡಿಬಿಟ್ಟು ಗಾಡಿ ಸ್ಟಾರ್ಟ್ ಮಾಡಿದೆ. ಗಾಡಿ ಎಕ್ಸಲೆಂಟಾಗಿ ಸ್ಟಾರ್ಟ್ ಆಯಿತು. ಯಾವುದೇ ರೀತಿ ನಾಯ್ಸ್ ಇರಲಿಲ್ಲ. ಏನಂದರೆ ಪೆಟ್ರೋಲ್ ಗಾಡಿಯಲ್ಲಿ ಕಡಿಮೆ ಇತ್ತು. ಸೊ ಎಲ್ಲ ರೆಡಿ ಮಾಡಿ ಎಲ್ಲ ನೀಟಾಗಿ ಎಲ್ಲ ಚೆಕ್ ಮಾಡಿ ಇದು ಮಾಡಿದೆ. ಹಾಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಇದೇ ಥರ ಸಪೋರ್ಟ್ ಮಾಡ್ತಾಯಿರಿ. ಥ್ಯಾಂಕ್ ಯು. ನಿಮ್ಮ ಫ್ರೆಂಡ್ಸ್ಗೂ ಕೂಡ ಈ ವಿಡಿಯೋನ ಶೇರ್ ಮಾಡಿ. ಥ್ಯಾಂಕ್ ಯು.